ಏನು ಆರಾಮಾಗಿ ಫಿಲಮ್ ನೋಡ್ಕೊಂಡು ಕುತ್ಕೊಬಿಟ್ಟಿದ್ಯಾ? ಹಳೆ ಫಿಲಮ್ ಚೆನ್ನಾಗಿ, ಅದಕ್ಕೆ ಇಂಟ್ರೆಸ್ಟ್ ಆಗಿದೆ ನೋಡ್ಕೊಂಡು ಕೂತಿದ್ಯಾ? ಅದಕ್ಕೆ ಹಳೆ ಫಿಲಮ್ಗಳು ನೋಡ್ತಾ ಇದ್ರೆ ಇನ್ನೂ ಒಂಥರ ಬೇಜಾರು ಕಳೆಯುತ್ತೆ. ಅದಕ್ಕೆ ನಾಷ್ಟ ಮಾಡದೆ ಇದನ್ನ ಮಾಡ್ತಿದ್ಯಾ? ಅದಕ್ಕೆ ನಾಷ್ಟ ಮಾಡದೆ ಫಿಲಮ್ ನೋಡ್ಕೊಂಡು ಕೂತಿದ್ಯಾ? ಕಾಫಿ ಕುಡಿದಿದ್ದು ವ್ಲಾಗ್ ಮಾಡ್ತಿದ್ಯಾ? ಎಷ್ಟು ಟೈಮು? ಎಷ್ಟು 9:15. ಶುಕ್ರವಾರ. ಇದು ಇದು ಹೊಸಲು ತೊಳೆದ್ಬಿಟ್ಟು ಹಸಿರು ಇಟ್ಟು ರಂಗೋಲಿ ಬಿಡು. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಆಯ್ತಾ? ಆಯ್ತು. ನಾನು ತಲೆ ಸ್ನಾನ ಮಾಡಬೇಕು. ನಾನು ಮಾಡ್ತೀನಿ ತಲೆಗೆ. ನೀನು ವಾರದಲ್ಲಿ 2-3 ಸರಿ ಆಯಿತು ತಲೆಗೆ. ಆಗಿಲ್ಲ, ಏನಾಗಲ್ಲ. ಸೆಕೆ ಎಣ್ಣೆ ಹಾಕ್ಬಿಡ. ಸೆಕೆ ಇಲ್ಲ, 1-2 ದಿನ ಆಗಿರಲಿ. ನಾನು ಮಾಡ್ತೀನಿ ಪೂಜೆ. ನನ್ನ ಮೂಳೆ ಹೆಂಗಿರುತ್ತೆ, ತಲೆನೂ ಬಂದಿರ್ಬೇಕಷ್ಟೆ. ಕೇತಕ್ಕೆ ಸ್ಕೂಲ್ಗೆ ಹೋದ, ಚಪಾತಿ ಮಾಡಿಕೊಟ್ಟೆ. ಚಪಾತಿ ನಾನು ಮಾಡಿದ್ದು. ನೀನು ಮಾಡಿದ್ರೆ ನೀನು ಬೇಯಿಸ್ದೆ, ಯಾವಾಗ ನೀನೇ ಮಾಡೋದು, ನಾನು ಬೇಯಿಸೋದು. ನೋಡಿ ಫ್ರೆಂಡ್ಸ್, ಪ್ರೇಕ್ಷಾ ಚಪಾತಿ ನಾನು ಮಾಡೋದು ಅಂತಾಳೆ. ನಾನೇ ಮಾಡೋದು ಅದಕ್ಕೆ. ಅಂದರೆ ನೀನು ಮಾಡ್ತೀಯಾ, ನಾನು ಬೇಯಿಸ್ತೀನಿ. ನೀನೇ ಎಲ್ಲ ಏನು ಮಾಡಲ್ವಲ್ಲ, ಪಲ್ಯರು ನೀನೇ ಮಾಡ್ದಾ? ನಾನು ಹಾಕಿದೆ ಬಾಕ್ಸ್ಗೆ. ಟೀ ಉಕ್ತೈತೆ. ನೀರು ತುಂಬ ಆಫೆ ಮಾಡಿಲ್ಲ. ಮಾಡ್ಬೇಕು ತಾನೆ. ಇದಕ್ಕೆ ಹೇಳೋದು ನಾನು, ಇದಕ್ಕೆ ಹೇಳೋದು. ಗುಡಿ ತುಂಬಿಸೋದಲ್ಲ, ನೆನಪೇ ಆಗಲಿಲ್ಲ. ಏನು ಮಾಡ್ತಿದ್ಯಾ? ಪೀಸಿಸ್ತಿದ್ಯಾ? ಬೇಡವಾ? ಕಾಫಿ ಕುಡ್ದು 1 ಅವರ್ ಆಗಿಲ್ಲ, ಆಗಲೇ ಟೀ ಅಲ್ಲ? ಫಿಲ್ಮ್ ನೋಡ್ಕೊಂಡು ಕುತ್ಕೊಂಡಲ್ಲ. ಏನು ಜಿರಳೆ ಚಿನ್ನು, ಸ್ಪ್ರೇ ಹೊಡೆದ್ನಲ್ಲ, ಸಿಕ್ಕಾಪಟ್ಟೆ ಜಿರಳೆ ಸತ್ತೋಗಿದ್ವು. ಏನು ಎಲ್ಲ ತೊಳೆದು ಯೂಸ್ ಮಾಡು ಚಿನ್ನು. ತೊಳೆದಿರೋನ ಮತ್ತೆ ತೊಳೆದ. ನೆನ್ನೆ ಜಿರಳೆ ಇದು ಸ್ಪ್ರೇ ಹೊಡೆದಿದ್ದೆ, ಎಲ್ಲ ಸತ್ತಿದೋಗ್ಬಿಟ್ಟಿದ್ವು. ಎಲ್ಲ ಪಾತ್ರೆ ಮೇಲೆ ಎಲ್ಲ ಹರಿದಾಡವೆ. ಅದಕ್ಕೆ ಎಲ್ಲ ಒಂದ್ಸಾರಿ ತೊಳೆದು ಯೂಸ್ ಮಾಡಬೇಕು. ಅದೇ ಎಲ್ಲ ನೀನು ಸಾಕಿರೋ ಮರಿಗಳು. ಸಕ್ಕರೆನೇ ಹಾಕಿರ ಕಡೆ. ಎಂತ ಪೆದ್ದಿ ಫ್ರೆಂಡ್ಸ್ ಇವಳು, ಸಕ್ಕರೆನೇ ಹಾಕಿರುವಂತೆ ಟೀಗೆ. ನಾನು ಫಿಲಮ್ ನೋಡ್ತಾ ಇದ್ದೀನಿ, ನನ್ನ ಜೊತೆ ಇವಳು ಕುತ್ಕೊಂಡು ಇಂಟ್ರೆಸ್ಟ್ ಆಗಿ ನೋಡ್ತಾ ಅವಳೆ ಸ್ಟೋರಿ ಕೇಳ್ಕೊಂಡು. ಟೀ ಮಾಡೋಗು ಅಂತ ಹೇಳ್ದೆ, ಕಳ್ಸಿದ್ರೆ ಟೀಗೆ ಇಟ್ಟೋಳೆ, ಎಲ್ಲ ಹಾಕೊಳ್ಳೆ, ಸಕ್ಕರೆ ಒಂದು ಹಾಕಿಲ್ಲ. ಸರಿ ಹಂಗ ಹಾಕ್ಬೇಡ, ಹಂಗ ಹಾಕ್ರೆ ಇಷ್ಟ ಆಗಲ್ಲ ನನಗೆ. ಮತ್ತೆ ಅದರಲ್ಲೇ ಗುಡ್ಸು. ನನಗೆ ಸಕ್ಕರೆ ಮೇಲೆ ಹಾಕೊಂಡ್ರೆ ಅದೇನು ಇಷ್ಟನೇ ಆಗಲ್ಲ ನನಗೆ. ಬೇಡ ಇದ್ರಲ್ಲೇ ಹಾಕಮ್ಮ, ನನಗೆ ಇಷ್ಟ ಆಗಲ್ಲ ಅದು. ಚಪಾತಿ ಇದೆ ಅಂತ ಟೀ ಕುಡಿತಾ ಇರೋದು ನಾನು. ತಲೆನೋವು ಫ್ರೆಂಡ್ಸ್, ನನಗೆ ಟೀ ಕುಡಿದ್ಬಿಟ್ರೆ ಆಗೋದೇ ಇಲ್ಲ, ಬೇಗನೆ ತಲೆನೋವು ಬಂದ್ಬಿಡುತ್ತೆ. ಆಲ್ರೆಡಿ ತಲೆನೋವು ಮೇಲೇನೆ ಐತೆ, ಮೈಗ್ರೇನ್ ಇರೋದು ನನಗೆ. ತಲೆನೋವು ಬಂದ್ಬಿಡ್ತು, ಬೇಗನೆ ಬಂದ್ಬಿಡುತ್ತೆ ತಲೆನೋವು. ಅದಕ್ಕೆ ಇತ್ತೀಚೆಗೆ ಟೀ ಕುಡಿತಾ ಇಲ್ಲ, ಬರೀ ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ. ಇವಾಗ ಕಾಫಿ ಕುಡಿದ್ರು ಒಂದೊಂದು ಟೈಮು ತಲೆನೋವು ಇಲ್ಲದೆ ಇರೋದು ಮತ್ತೆ ಬಂದ್ಬಿಡುತ್ತೆ ತಲೆನೋವು. ಅದಕ್ಕೆ ಇವತ್ತು ಚಪಾತಿ ಇರೋ ಸಲುವಾಗಿ ಟೀ ಮಾಡ್ಕೊತಾ ಇದ್ದೀನಿ. ಟೀ ಮಾಡ್ಕೊಳ್ತಾವಳೆ ಪ್ರೇಕ್ಷಾ. ಚಪಾತಿ ಹೆಚ್ಕೊಂಡು ತಿನ್ನೋಣ ಅಂತ, ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಟೀಗೆ ಬೆಳಗ್ಗೆ ಆ ಮುಖನೇ ತೊಳಿತಾ ಇರಲಿಲ್ಲ ಚಿನ್ನು. ಪ್ರೇಕ್ಷಾ ಮುಖನೇ ತೊಳಿತಾ ಇರಲಿಲ್ಲ. ಗಬ್ಬು
ಅವಾಗೆಲ್ಲ ಆ ಥರ ಅನಿಸ್ತಿರ್ಲಿಲ್ಲ. ಅಂದರೆ ಹಾಸಿಗೆಯಲ್ಲಿ ನಮ್ಮ ಅಮ್ಮವ್ರು ಆಮೇಲೆ ಅಲ್ಲುಜ್ಜೆ ಏನಿದ್ರು ಊಟ ಮಾಡ್ತಿದ್ವಿ, ನಾಷ್ಟ ಮಾಡ್ತಾ ಇದ್ವಿ. ಅಲ್ಲುಜ್ಜಿ ವಿಭೂತಿ ಎಲ್ಲ ಬಳ್ಕೊಂಡು ಇದೇನೋ ರೂಢಿ ಆಗ್ಬಿಟ್ಟೈತೆ. ಸೋಸ್ಬಿಟ್ಟು ತಿಂತೀನಿ. ಟೀ ಚಪಾತಿ ತಿನ್ನೆ, ಟೇಸ್ಟ್ ನೋಡಿ ಹೇಳು. ಅವಾಗೆಲ್ಲ ನಮ್ಗೆ ಅವಾಗೆಲ್ಲ ನಮ್ಗೆ ಇದೇ ನಾಷ್ಟ, ಟೀ ಜೊತೆ ಚಪಾತಿ. ಆಳ ಹಾಸಿಗೆಯಲ್ಲಿ ಟೀ ಜೊತೆ ಚಪಾತಿ ತಿನ್ಕೊಂಡು ನೀನು ನಿದ್ದೆನೇ ಹೋಗಿರಲ್ಲ, ಕಣ್ಣು ಮುಚ್ಕೊಂಡು ತಿಂದು ಎಷ್ಟು ಚೆನ್ನಾಗಿರೋದು ಅವಾಗ. ಆದರೆ ಈಗ ಲೈಫು ಹೆಂಗೆ ಬರುತ್ತೆ ವಾಪಸ್. ಸ್ವಲ್ಪ ಕುಡಿಯ, ನನಗೆ ಲೋಟದಲ್ಲಿ ಇಷ್ಟನೂ ಆಗಲ್ಲ. ನನಗೆ ಚಪಾತಿ ಎತ್ಕೊಂಡು ತಿಂತೀನಿ. ತಿನ್ನೋ, ನೀನೊಂದು ಚಪಾತಿ ಎತ್ಕೊಂಡು. ನಂಗೆ ಬೇಡ, ನಾನು ಇದನ್ನ ತಿಂತೀನಿ, ಪಲ್ಯದಲ್ಲಿ ಖಾರ ಹಾಕೊಂಡು ತಿಂತೀನಿ. ಖಾರ ಹಾಕೊಂಡು ಪಲ್ಯ ಐತಲ್ಲ, ಪಲ್ಯ ಆಮೇಲೆ ಇದು ಏನಿದು ನಮ್ಮೂರ ಕಡೆ ಸ್ಪೆಷಲ್ ಏನದು ಹೇಳು, ಬಾಯ್ ಬಿಟ್ಟು ಹೇಳು. ಕಡಲೆಕಾಯಿ ಚಟ್ನಿ. ಕಡಲೆಕಾಯಿ ಚಟ್ನಿ, ಆಮೇಲೆ ಹೆಸರುಕಾಳು ಪಲ್ಯ. ಹೆಸರುಕಾಳು ಪಲ್ಯ ನಮ್ಮೂರ ಕಡೆ ಸ್ಪೆಷಲ್. ನಂಗೆ ನಮ್ಮೂರ ಕಡೆದು ಊಟ ಅಂದರೆ ಸಖತ್ ಇಷ್ಟ. ಹಂಗಂತ ಈ ಕಡೆದು ಇಷ್ಟ ಅಂತಲ್ಲ, ಎಲ್ಲನೂ ಇಷ್ಟ. ಹಿಂಗೆ ಎತ್ಕೊಂಡು ಈ ಥರ ಮಡ್ಚ್ಕೊಂಡು ಟೀ ಎತ್ಕೊಂಡು ಹಿಂಗೆ ಎತ್ಕೊಂಡು ತಿನ್ನಬೇಕು. ಚೆನ್ನಾಗಿ ಗೊತ್ತಾ. ಇದು ಮುಂದೆ ಎಣ್ಣೆ ಬೇಡ ಅನ್ಸುತ್ತೆ ನನ್ನ ಟೈಮ್ ತಿನ್ನೋ ಟೈಮಲ್ಲಿ. ಇನ್ನೂ ಸಕ್ಕರೆ ಜಾಸ್ತಿ ಆಗಬೇಕು ಟೀಗೆ ಒಂಚೂರು. ನೀ ಹೇಳ್ಬೇಕಿತ್ತು. ಇದನ್ನೆಲ್ಲ ತಿನ್ನುವಾಗ ಸಕ್ಕರೆ ಜಾಸ್ತಿ ಇರಬೇಕು. ನಮ್ಮೂರ ಕಡೆ ಹಂಗೆ ಏನೇ ನಾಷ್ಟ ಮಾಡುವಾಗ ಟೀ ಪಕ್ಕದಲ್ಲಿ ಇರಬೇಕು. ಉಪ್ಪಿಟ್ಟು ಮಾಡಲಿ, ಕಡಲೆಪುರಿ ಇದು ಮಾಡಲಿ, ಏನೇ ಮಾಡಲಿ ಟೀ ಪಕ್ಕದಲ್ಲಿ ಇರಬೇಕು. ನಾನೇ ನಿನ್ನ ಮೈ ಮೇಲೆ ಹಾಕ್ತೀನಿ. ಮ್ಯಾಟ್ ಕೊಡ್ಬೋದು. ಯಾಕೆ ನಿನ್ನ ಜಿಲ್ಲೆ ಕಂಡ್ರೆ ಭಯ? ಯಪ್ಪ ನನಗೂ ಅಷ್ಟೇ ಕಣೆ. ನೀಟಾಗಿ ಕೊಡುವು. ಹಂಗೆ ಒಂದು ಹಾಕು, ಒಂದು 10 ಹಾಕು. ಧೂಳಪ್ಪ, ಸಿಕ್ಕಾಪಟ್ಟೆ ಧೂಳು ನಮ್ಮ ಮನೆ ಅಂತೂ. 10 ಅಂದರೆ ನೋಡಿ, ನಾನು ಎಲ್ಲ ಗೂಡಿಸಿ ಒರೆಸಿದ್ಲು. ರೋಡಲ್ಲೇ ಐತೆ ನಮ್ಮನೆ, ರೋಡ್ಗೆ ಇದೆ. ಗಿಡಕ್ಕೆ ನೀರು ಹಾಕ್ದೆ ಚಿನ್ನ? ಲಾವಣ್ಯ ಫೋನ್ ಮಾಡ್ತಾಳೆ. ಅಲ್ಲೇ ಫುಲ್ ಉದ್ದು ಕುಡಿಸ್ಕೊಂಡು ಹೋಗೆ. ಚಿಕ್ಕಮ್ಮ ಫೋನ್ ಮಾಡಿತ್ತು. ಪೂಜೆ ಇದೆಯಾ ಇವತ್ತು. ಅವರು ನಮ್ಮ ಮೈದಾ ಅವರು ಇಲ್ಲೇ ನೆಕ್ಸ್ಟ್ ಸ್ಟಾಪು. ಹೌದಾ? ಯಾವುದೋ ಯಾವುದೋ ಹೇಳಿದ್ರಪ್ಪ, ಗೊತ್ತಿಲ್ಲ ನನಗೆ. ಅಲ್ಲಿ ಅಲ್ಲಿ ನಾವು ವಾಕಿಂಗ್ ಹೋಗ್ತಿದ್ವಲ್ಲ, ವಾಕಿಂಗ್ ಹೋಗ್ತಿದ್ವಲ್ಲ, ಯಾವುದದು ಏರಿಯಾ ಹೆಸರು? ಅಲ್ಲಿ ಸೈಕಲ್ ಶಾಪ್ ಮಾಡಿದ್ದಾರೆ. ಫಸ್ಟು ಅಲ್ಲಿ ಬಾಶ್ರೂಮ್ ಸರ್ಕಲ್ಲ ಅಲ್ಲಿ ಮಾಡಿದರು. ಅಲ್ಲಿ ವ್ಯಾಪಾರ ಬೇರೆ ಕಮ್ಮಿ, ಆಮೇಲೆ ಬಾಡಿಗೆ ಜಾಸ್ತಿ ಆಯಿತು ಅಂತ ಈಗ ಇಲ್ಲಿಗೆ ಬಂದಿದ್ದಾರೆ. ಕಸದ ಮರ ಅಪ್ಪ ಕೆಳಗಡೆನೇ ಇಟ್ಟಿರಬೇಕು, ಜಿಲ್ಲೆ ಎತ್ಕೊಂಡೋಗಿ. ಅದಕ್ಕೆ ಇವತ್ತು ಪೂಜೆ ಇತ್ತು ಅಂತ ನೆನ್ನೆನೇ ಫೋನ್ ಮಾಡಿದರು. ನಾವು ಹೋಗೋಕ್ಕಾಗಲಿಲ್ಲ, ಇಲ್ಲೇ ಟೈಮೇ ಆಗೋಯ್ತು. ವಿಖ್ಯಾತನ ಸ್ಕೂಲಿಗೆ ಕಳಿಸು, ಅದನ್ನು ಮಾಡು ಇದನ್ನು ಮಾಡು ಅಂತ ಪಾಪ ಇವಾಗ ಫೋನ್ ಮಾಡಿದರು. ಹೋಗೋಕ್ಕಾಗಲಿಲ್ಲ. ನೋಡಿ ಅಲ್ಲೇ ಇರಬೇಕು. ಈ ದೊಡ್ಡ ಗಿಡಕ್ಕೆ ನೀರು ಹಾಕ್ದಾ? ಹೆಂಗಿದೆ ಫ್ರೆಂಡ್ಸ್ ಇದು
ಕಾಣಿಸ್ತಾ ಇಲ್ಲ, ಯಾಕೋ ಬ್ಲರ್ ಬ್ಲರ್ ಕಾಣಿಸ್ತಾ ಇತ್ತು. ನೋಡು ಅಲ್ಲೇ ಎಲ್ಲ ಇಟ್ಟಿರ್ಬೇಕು, ಆ ಕಡೆ ಹೋಗಿ ನೋಡು, ಅಲ್ಲೋಗಿ ನೋಡು, ಅಲ್ಲಿ ಗೇಟ್ ಹತ್ರ ಕೆಳಗಡೆ ನೋಡು ಎಲ್ಲ ಪಾರ್ಕಿಂಗ್ ಹೆಂಗಾಗಿದೆ. 2 ರಥಗಳು ನಿಂತ್ಬಿಟ್ಟವೆ. ಮುಂದೆ ಹೋಗ್ಬೇಕು, ಅಲ್ಲಿದೆ, ಅಲ್ಲಿ ಹೋಗ್ಬೇಕು. ಸ್ವೀಟಿ ಮತ್ತೆ ಎತ್ಕೊಂಡು ಹೋಗಿ, ಚಪ್ಪಲಿ ಹಾಕೊಂಡು ಹೋಗು. ನೋಡಿ ಫ್ರೆಂಡ್ಸ್, ಇದು ಗಿಡ 800 ರೂಪಾಯಿ ಒಂದು ಗಿಡ ಅಂತೆ ನೋಡಿ. ಇದು 880 ಅಂತೆ ಗಿಡ. ಏನಿದೆ ಅಂತ ನಾನು ಇದು ಯಾಕೋ ಇಷ್ಟನೇ ಆಗಲಿಲ್ಲ ಅಪ್ಪ, ಅದೇ ಕಮ್ಮಿ ಇರೋದೇ ಎಷ್ಟೋ ಚೆನ್ನಾಗಿತ್ತು. ಮರ ಥರ ಆಗುತ್ತೆ ಅಂತ ಇಸ್ಕೊಂಡಿದ್ವಿ, ಇನ್ನೇನು ಮಾಡೋಕ್ಕಾಗಲ್ಲ. ಅದೊಂದು ಗಿಡ ಮೇಲೆ ರೋಸ್ದು, ಆಮೇಲೆ ಇಲ್ಲೊಂದಿದೆ ಕಣಗ್ಲು ಹೂವಿನ ಗಿಡ. ಅದಕ್ಕೆ ಏನಾಯಿತು? ವಾ, ಸ್ವೀಟಿಗೊಂದು ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇಲ್ಲೇ ಮಾಡ್ಕೊಳುತ್ತೆ, ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಎಷ್ಟು ಅದಕ್ಕೆ ಇಲ್ಲ ಕಣೆ, ಇವರಿಬ್ಬರೇ ಎದ್ದು ಹೋಗಲ್ಲ ಕಣೆ ಬೇಗ. 3 ಟೈಮ್ 4 ಟೈಮ್ ಕರ್ಕೊಂಡು ಹೋಗ್ಬೇಕು ಪಾಪ, ಅದಾದ್ರೂ ಏನು ಮಾಡುತ್ತೆ ಹೇಳು. 3 ಟೈಮ್ 4 ಟೈಮ್ ಕರ್ಕೊಂಡು ಹೋದ್ರೆ ಅದೇನು ಮಾಡ್ಕೊಳ್ಳಲ್ಲ. ಇವರೇ ಕರ್ಕೊಂಡು ಹೋಗಲ್ಲ, ಇವರೇ ಎದ್ದೇಳಲ್ಲ, ಸುಮ್ಮನೆ ನಾಯಿ ಬೇಕು ಅಂತಾರೆ. ಅದಕ್ಕೆ ಫುಲ್ಲು ಅದಕ್ಕಂತಾನೆ ಒಬ್ಬರನ್ನ ಇಟ್ಟುಬಿಡ್ಬೇಕು, ಕೇರ್ ತಗೊಂಡು ಎಲ್ಲ ಮಾಡಬೇಕು. ಚಿಕ್ಕದಾಗಿ ಬಿಡು, ಸುಮ್ಮನೆ 2 ಎಳೆ ಎಳೆದ್ಬಿಟ್ಟು ಬರಬೇಕಾಯ್ತು. ಸ್ವೀಟಿ ಬಿಡಲ್ಲ, ತುಳ್ದು ಹಾಕ್ಬಿಡುತ್ತೆ. ಸುಮ್ಮನಿದ್ರೆ ಸರಿ. ಇವಾಗ ನಾನೇ ಇಲ್ಲ ನೋಡ, ಅವ್ನು ಮುಂದೆ ಕುತ್ಕೊಂಡವನ ವಿಕ್ಕಿ. ಇಳಿಯೋಕೆ ಆ ಕಡೆ ಟೈಮ್ ಆಯ್ತು, ಮುಂದೆ ಹೇಳ್ಕೊ ಒಂಚೂರು. ಹೇಯ್ ಬರೋವರೆಗೂ ಸುಮ್ಮನೆ ಇರ್ಬೇಕು, ಬೊಗಳಿಗಿಡಬೇಕಲ್ಲ, ಇರಿಟೇಟ್ ಮಾಡ್ಬೇಕಲ್ಲ ಅಕ್ಕಪಕ್ಕದಲ್ಲಿ, ಆಯ್ತಾ? ಸುಮ್ಮನೆ ಇರಬೇಕು, ಬೊಗಳ್ಬಾರ್ದು. ಸ್ವೀಟಿ ಹೇಳ್ತಾ ಇದ್ದೀನಿ ನೋಡು, ಸುಮ್ಮನೆ ಇರು. ಮಮ್ಮಿ ಅವರೆಲ್ಲ ಶಾಪಿಂಗ್ ಹೋಗ್ಬಿಟ್ಟು ಬರ್ತಾರೆ, ಸುಮ್ಮನೆ ಇರಬೇಕು. ಅಲ್ಲೇ ಇರು. ಗದ್ರಿಸ್ತೆ ಕಣ, ಗದ್ರಿಸಿದ್ರೆ ಬೊಗಳಲ್ವಾ? ಆಯ್ತು. ಹಾಯ್ ಹಲೋ, ಫೋನ್ ಹಿಂಗೆ ಇಟ್ಕೋಬೇಕು. ಇದೆಲ್ಲ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಯುಗಾದಿಗೆ ಎಲ್ಲ. ನೋಡಿ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ, ಆದರೆ ಅವ್ರ ತಾತ ನಿಲ್ಲಿಸ್ಬಿಟ್ಟೆ. ಆನ್ ಮಾಡಿದ್ಯಾ? ನೋಡಿ, ಇವರೇ ನಮ್ಮ ಮನೆಯವರು, ಇವ್ರು ನಮ್ಮ ಮಗ ವಿಶ್ವವಿಖ್ಯಾತ್, ಇವ್ರ ಪ್ರೇಕ್ಷ ಮಾತ್ರ. ಟ್ರಾಫಿಕ್ ತುಂಬ ಜಾಮ್ ಆಗಿದೆ ನೋಡಿ. ಜಾಮ್ ಅಲ್ಲ, ಅದು ಸಿಗ್ನಲ್. ರಾಘವೇಂದ್ರಿ ಆಗಿದೆ. ನೋಡ್ದ, ಇವ್ರ ಕ್ಲಾಸ್ ಟೀಚರ್ಗೆ ನಾನು ಫೇವ್ರೆಟ್ ಸ್ಟೂಡೆಂಟು. ಏಕೆಂದರೆ ಅವ್ರ ಸಬ್ಜೆಕ್ಟ್, ಇವ್ರ ಕ್ಲಾಸ್ ಟೀಚರ್ ಸಬ್ಜೆಕ್ಟಲ್ಲಿ ನಾನು ಯಾವಾಗಲೂ ಔಟ್ ಆಫ್ ಔಟ್ ಅದಕ್ಕೆ. ಸುಮ್ಮನೆ ಹಿಡ್ಕೊಂಬಿಟ್ರೆ ಬಿಸಿ ಚಿಂಕ್ಯಾವ್. ಆಯ್ತು ಗೋಬಿ ತುಪ್ಪ ಆಯ್ತು. ಅಲ್ಲ ಚಿನ್ನು, ಆಯ್ತಾ ಇಲ್ಲ? ತಿಂತಾ ಇದೀವಲ್ಲ, ತಿನ್ರಪ್ಪ ಜಲ್ದಿ, ಟೈಮ್ ಆಗುತ್ತೆ. ಇನ್ನು ಅಲ್ಲಿ ಬಟ್ಟೆ ಬೇರೆ ಶಾಪಿಂಗ್ ಮಾಡಬೇಕು. ಯಾಕೆ ಬೇಕಾ ಇನ್ನೇನಾದ್ರು? ಯಾಕೋ ಯಾಕೆ ಬಿಸಿ
ನಾನು ಊಟ ಮಾಡೋಣಲ್ಲ ಅದಕ್ಕೆ. ಇನ್ನೊಂದು ಪ್ಲೇಟ್ ತೊಗೊಳೆ. ಗೋಬಿ ಅಂದರೆ ಇಷ್ಟ, ಆದರೆ ತಿನ್ನೋಕ್ಕೆ ಕಷ್ಟ. ಕಷ್ಟ. ಇವನೊಬ್ಬ ಗೋಬಿ ಮೇಲೆ ಇನ್ನು ಹಾಕೋ. ನಾನು ಹಾಲಿನ ಮನೆ ಎಲ್ಲ ಇಟ್ಕೊಂತ ನಾನು ಊಟ ಮಾಡ್ದಾ? ಮಾಡಿದೆ. ಎಲ್ಲಿ ಹೋಯ್ತಿದ್ದೀರಾ? ಬಟ್ಟೆ ಇಸ್ಕೊಬರ್ತಿ. ಹೌದಾ? ಹೌದು. ಮತ್ತೆ ಮತ್ತೆ ಊಟ ಮಾಡ್ದಾ? ಮಾಡಿದೆ. ಮಾಡಿದೆ. ಹೌದು. ಹೌದು. ಹೌದಾ? ಹೌದು. ಊಟ ಮಾಡ್ದಾ? ಮಾಡಿದೆ. ಕಷ್ಟ ಕುಡ್ದ? ಕುಡ್ದೆ. ಏನಿದೆಲ್ಲ ಹೌದು. ದೇವಟ್ಟು ಫುಲ್ ಮಾಡ್ತಾವ್ರ ಆಹಾ. ಅನ್ಸ್ತಲ್ಲ. ಇಲ್ಲ ಇದ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀನ್ ಅನ್ಸು. ಹ್ಞೂ ಅನ್ಸ್ಲಾ? ಮತ್ತೆ ಅನ್ಸು. ನೀನ್ ಅನ್ಸಿದ? ನಾನು ಅನ್ಸಾಕ್ತೀನಿ ನೀನು. ಹ್ಞೂ ಅನ್ಸ್ಲಾ? ಬೇಡ. ಹ್ಞೂ ಅನ್ಸ್ಲಾ? ಓ ನಂಗೆ ಅನ್ಸು. ಅನ್ಸಲಾ? ಅನ್ಸು. ಏನ್ ಸಮಾಚಾರ? ಏನೂ ಇಲ್ಲ. ಊಟ ಮಾಡ್ದಾ? ಮಾಡಿದೆ. ಹಾ. ಓಹೋ. ಅಂದೆ. ಓಹೋ. ಹ್ಞೂ ಅಂದೆ. ಓಹೋ ಅಂದಿದ್ದು. ಅದು ಅನ್ನಂಗೆ. ಅದು ಓಕೆ. ಆಯ್ತು, ಫಸ್ಟ್ ಇಲ್ಲ ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಗೊತ್ತಿರ್ಲಿಲ್ಲ. ನೀನು ಹ್ಞೂ ಅನ್ಸ್ಲಾ? ಯಾವಾಗ್ಲೂ ಅನ್ಸ್ಬೇಡ. ಅದೇನು ಊಟ ಮಾಡು. ಯಾಕೆನಾ ಏನಕ್ಕೆ ಇದಕ್ಕೆ ಅನ್ಸ್ಬೇಡ ಅಂತಿದ್ಯಲ್ಲ. ಬೇಡ. ಹ್ಞೂ ಅನ್ಸ್ಲಾ? ಬೇಡ. ಹ್ಞೂ ಅನ್ಸ್ಲಾ? ಅನ್ಸು. ಏನ್ ಸಮಾಚಾರ? ಏನಿಲ್ಲ. ಊಟ ಮಾಡ್ದ? ಮಾಡಿಲ್ಲ. ಯಾಕೆ? ಸುಮ್ಮನೆ. ಹೌದಾ? ಹೌದು. ಹಾಕಿಮ್ಮ. ಮತ್ತೆ ಏನ್ ಸಮಾಚಾರ? ಏನಿಲ್ಲ. ಎಲ್ಲಿಗೋಯ್ತಿದ್ಯಾ? ಡೆಲ್ಲಿ. ಡೆಲ್ಲಿ ಮಕ್ಕ ನೋಡ್ಕೊ. ಹ್ಞೂ ಅಂದೆ. ಹ್ಞೂ ಅಂದೆ. ನಂಗನ್ಸು. ಏನ್ಕೆ? ಈರುಳ್ಳಿ ತಗೊಳಕ್ಕೆ ಮತ್ತೆ ಕತ್ನೆ ಆದ್ರೆ ಇದು ಸಿಗ ಏನು ಬೆಳ್ಳುಳ್ಳಿ 4 kg ಕೊಡಿ. ಇದು ಬೆಳ್ಳುಳ್ಳಿ ಕೆಜಿ ತಗೊಂಡ್ರೆ ಕೆಜಿ 150. ಕಮ್ಮಿ ಬೀಳುತ್ತಾ? ಏನಿಲ್ಲ, 10 ರೂಪಾಯಿ ಕಮ್ಮಿ ಬೀಳುತ್ತೆ. ಎಷ್ಟು ಗಾಡಿಗಳು ಓಡಾಡ್ತಾವಲ್ಲ. ಉದ್ದಿನಪೇಟೆ ಮೇನ್ ರೋಡ್ ಅಲ್ವಾ? ಇದು ಮೇನ್ ರೋಡಾ? ನಾವು ಇದು ಅದಲ್ಲ ಮೇನ್ ರೋಡ್, ಅಲ್ಲಿ ಇರೋದು ಮೇನ್ ರೋಡ್. ಫೋನ್ ಪೇ ಮಾಡ್ಬೇಕಾ? ಹೂ ತಗೊಳ್ಳ. ಎಷ್ಟು? 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 250. ಹಸು ಅಣ್ಣ ತರಕಾರಿ ಅಂಗಡಿ ಒಳಗಡೆ ನುಗ್ಬಿಟ್ಟು ಏನ್ ಹವಾ ಮಡ್ಗೈತೆ ಗೊತ್ತಾ ಇದು? ಹಲೋ ಹೇಳಪ್ಪ. ಹಾ ಏನಪ್ಪ? ಅಮ್ಮ ಬ್ಲ್ಯಾಕ್ ಬೆಲ್ಲ ಐತೆ ತಗೊಳ್ಳ ಅಂತ ಫೋನ್ ಮಾಡಿದ್ದಪ್ಪ. ಬೇಡ ಅಂತೆ. ಅಪ್ಪ ತಿನ್ನುತ್ತಂತಮ್ಮ. ನಿಮ್ಮ ಅಪ್ಪ ಏನ್ ತಿನ್ನುತ್ತೆ? ಮಾತಾಡು. ಬೇಡ ಅಂತೈತಪ್ಪ. ಓಲಿ ತಾಂಬರಪ್ಪ ಒಂದು 1/4 kg. ಸ್ವಲ್ಪ ತಾಂಬರಪ್ಪ, ಜಾಸ್ತಿ ತರಬೇಡ. 1/4 kgನೂ ಬೇಡ ಅನ್ಸುತ್ತೆ. ಹಲೋ 1/4 kg ಬೇಡ ಅನ್ಸುತ್ತೆ.
ವೇಸ್ಟ್ ಆದ್ರೆ ನನಗೆ ಅದು ಏನದು ಬೆಲ್ಲ ಅಂದ್ರೆ ಸರಿ ಆಯ್ತು ತಂಬ ಸರಿ ತಂಬ ಎಂತೆಂತ ಚೌಕಾಸಿ ಮಾಡ್ತಾರೆ ತಗೋ ಬಂದ ನನಗೆ 2 ಕೈಲಿ ಒಂದೊಂದು ಫೋನ್ ಕೊಟ್ಬಿಟ್ಟು ಇಸ್ಕೊ ಅಂತಂದ್ರೆ ಎಲ್ಲಿಂದ ಇಸ್ಕೊಳ್ಳಿ? ನಂಗೆ 100 ಕೈ ಆಯ್ತಾ? ಆಮೇಲೆ ನುಗ್ಗಿಕಾಯಿ ಇಸ್ಕೊಂಡ್ ಬಂದೆ ನಾನು. ನೀನು ಹೂವ ಇಸ್ಕೊಂಡೋಳ ನೀನ್ ತಗೊಂಡ್ಬರ್ಬೇಕಂತ ಗೊತ್ತಿರ್ಬೇಕು. ಎಷ್ಟು ಕಾಲ್ ಕೆಜಿ ಎಷ್ಟು ಮಾಡ್ಬೇಕು? 60 ರೂಪಾಯಿ ಕಾಲ್ ಕೆಜಿ. 60 60. ಮಳೆ ಹೆಂಗೆ ಹೂವು? ಆಟೋ ಮಳೆ ಹೆಂಗೆ ಹೂವು? ಮಳೆ ಹೆಂಗೆ ಮತ್ತೆ 30 ಮಳೆನೇ ಇಸ್ಕೊಂಡು 30. ನಮ್ದು ಇದಕ್ಕಿಂತ ಜೋರು ಅಲ್ವಾ? ಆಟ ಉಂಟು ಅದಕ್ಕೆ ಅದೇ ಒಂದು ಖುಷಿ ಅಲ್ಲ ಅನ್ಬಿಡ ಅದೇ ಒಂದು ಖುಷಿ ನಾಟ ಹೆಂಗೈತೆ ನೀವ್ ವಾಪಸ್ ಬರಂಗಾಯ್ತು ನಿನ್ನಿಂದ, ಬರೀ ನಿನ್ನಿಂದ. ತಾತನ ವಿಡಿಯೋ ಹಿಡಿ ತಾತ RX ಎಲ್ಲೋಯ್ತು ತಾತ? RX ತಗೊಂಡೋಯ್ತಾ? ನಮ್ದು ಒಂದು ಆಟ ಇದೆ ಫ್ರೆಂಡ್ಸ್, ಮೂಲೆಯಲ್ಲಿಂದ ಸಿಗ್ತವ್ರೆ. ಪಂಚರ್ ಆಗಿದೆ, ಅದನ್ನ ಪಂಚರ್ ಸರಿ ಮಾಡ್ಕೊತ ಆಗ್ತಾ ಇಲ್ಲ. ಸಣ್ಣ ಪುಟ್ಟಕ್ಕೆ ಯೂಸ್ ಆಗುತ್ತೆ ಅದು ಅಲ್ವಾ? ಹುಡುಗ ಖುಷಿ ಆಗೋಗ್ಬಿಟ್ಟಿರ್ತಾನೆ ಅಲ್ವಾ? ಏಕೆ? ಏನೋ ಹೂವು ಅಲೆ ಬಿಟ್ಬಿಟ್ಟು ಹೋಗಿ ಬಂದಲ್ಲ, 60 ರೂಪಾಯಿ ಫ್ರೀ ಆಗಿ ಬಂತು ಅಂತ. ಅದಕ್ಕೆ 10 ರೂಪಾಯಿ ಕಮ್ಮಿ ಕೊಡು ಅಂತ ಹೇಳಿದ್ದು. ಏ ಇಲ್ಲ, ಅವ್ರಿಗೆ ನೆನಪಿರಲ್ಲ. ತಗೊಂಡಿದೀವಿ ಅನ್ಕೊಂಡಿರ್ತಾರೆ. ನಿಧಾನಕ್ಕೆ ಆ ಕಡೆ ದಾಟ್ಬಿಟ್ಟು ಇಲ್ಲ ನಿಲ್ಸಪ್ಪ ತರ್ತೀನಿ. ಯಾಕೆ ತರ್ಮಾಡ? ನೀನಾದ್ರೂ ಹೇಳೋದಲ್ವ ಬಿಟ್ಟು ಹೋಗುವಾಗ ಅಂತ ಹೇಳು. ಬೇಕಾಗ್ತವ್ರದ್ದು ಸುಮ್ಮನಿದೆ ಸ್ಟಾಪ್ ಮಾಡಿ ಹೇಳ್ತೀನಿ. ಸ್ಟಾಪ್ ಮಾಡಿ ಇವರು ಬಿಟ್ಬಿಟ್ಟು ಬಂದ್ಬಿಟ್ರು. ಹೂವಣ್ಣ ಎಲ್ಲಿ ಅಲ್ಲ ಅಮ್ಮ ಬಿಟ್ಬಿಟ್ಟು ಹೂವಣ್ಣ ಹೂವು ಎಲ್ಲಿ ಮತ್ತೆ ಒಂದು ಕಲ್ಲಡ ಪೈಂಟ್ ಕೇಳಿಲಿ, ನೀವು ಮರ್ತೋಗಿರೋದು ನನ್ನ ತಪ್ಪಲ್ಲ, ಅದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪಲ್ಲ.